ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತೆ ನಿಮ್ಮ ವಿದ್ಯಾರ್ಥಿ ಮಿತ್ರ ಚಾನೆಲ್‌ಗೆ ತುಂಬಾ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ನಿಮ್ಗೆ ಇವಾಗ ಆಲ್ರೆಡಿ ವೆರಿಫಿಕೇಶನ್ ಸ್ಲಿಪ್ ಏನು ಬಂದಾಗಿದೆ. ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಅವರು ಕೆಇ ವೆಬ್‌ಸೈಟ್‌ಗೆ ಹೋಗ್ಬಿಟ್ಟು ಇಲ್ಲಿ ಯುಜಿಸಿಟಿ 2026ಗೆ ಹೋಗಿ ಡೈರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಇರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿರ್ತಾನೆ. ಸೊ ನೆಕ್ಸ್ಟ್ ಬರೋಣ ಇವಾಗ ಮೇನ್ ವಿಷಯಕ್ಕೆ. ಏನಪ್ಪಾ ಮೇನ್ ವಿಷಯ ಅಂತ ಹೇಳೋದಾದ್ರೆ ಇವಾಗ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಾಗಿದೆ. ಸೊ ನೆಕ್ಸ್ಟ್ ಫಸ್ಟ್ ಅಂದ್ರೆ ಪ್ರೀ ರೌಂಡ್ ಯಾವಾಗ ಅಂದ್ರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಸೊ ನೋಡಿ ವಿದ್ಯಾರ್ಥಿಗಳೇ, ಸೊ ಯೂಶಲಿ ಈ ಪ್ರತಿ ವರ್ಷ ಹೆಂಗಾಗತ್ತೆ ಅಂದ್ರೆ ಲೈಕ್ 2025 ಆಗ್ಲಿ 2024 ಆಗ್ಲಿ ಎಲ್ಲಾ ವರ್ಷ ಹೆಂಗಿರ್ತಿತ್ತು ಅಂದ್ರೆ ಎಲ್ಲ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಆಗಿ ಒಂದು 15 ಡೇಸ್ ಒಂದು ಟೈಮ್ ಪೀರಿಯಡ್ ಒಳಗಡೆ ನಿಮ್ಗೆ ಈ ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಫಸ್ಟ್ ರೌಂಡ್ ಅಂದ್ರೆ ನಿಮ್ದು ಪ್ರೀ ರೌಂಡ್ ಶೆಡ್ಯೂಲ್ ಏನಿದೆ ಅದೆಲ್ಲ ಬರುತ್ತೆ. ಸೊ ಅದಕ್ಕೂ ಮುನ್ನ ಇವಾಗ ನೀವು ನಿಮ್ಗೆ ಆಲ್ರೆಡಿ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು ಬಂದಾಗಿರತ್ತೆ. ಅದಾದ್ಮೇಲೆ ಇನ್ನು ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ. ಓಕೆ, ಸೊ ಅದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಮತ್ತೆ ಅದೆಲ್ಲ ಶೆಡ್ಯೂಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಅದು ಶೆಡ್ಯೂಲ್ ಹೆಂಗಿರತ್ತೆ ಅಂತ ನೋಡೋದಾದ್ರೆ ಬೇಕಿದ್ರೆ ನನಗೆ ಲಾಸ್ಟ್ 2025 ತೋರಿಸಬಹುದು. ಮಕ್ಕಳೇ ಇನ್ನೊಂದ್ಸತಿ ನೆನ್ಪಿಟ್ಕೊಳ್ಳಿ, ಇದು 2025 ಯೂಶಲಿ ಹಿಂಗ್ ನಡೆಯುತ್ತೆ. ಆದ್ರೆ ಟೈಮ್ ಫ್ರೇಮ್ ಹಿಂಗಿರತ್ತೆ, ಈ ವರ್ಷ ಕೂಡ ಹಿಂಗೆ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ರೌಂಡ್ ಶೀಟ್ ಲೈಕ್ ಶೆಡ್ಯೂಲ್ ಹೆಂಗಿತ್ತು ಲಾಸ್ಟ್ ವರ್ಷ ಅಂದ್ರೆ ಆಪ್ಷನ್ ಎಂಟ್ರಿ ಏನಿದು ಅದು ಸ್ಟಾರ್ಟ್ ಆಗಿ ಒಂದು ಬೇಸಿಕ್ಲಿ ಒಂದೆಷ್ಟು ಒಂದು 7 ಡೇಸ್ ಟೈಮ್ ಕೊಟ್ಟಿದ್ರು. ಅಂದ್ರೆ ನಿಮ್ಗೆ ಆಪ್ಷನ್ ಅಂದ್ರೆ ಆಪ್ಷನ್ ಎಂಟ್ರಿ ಓಪನ್ ಮಾಡ್ಬಿಟ್ಟು 7 ದಿನ ಕೊಟ್ಟಿದ್ರು ನಿಮ್ಗೆ ಆಪ್ಷನ್ ನ ಎಂಟ್ರಿ ಮಾಡೋದಕ್ಕೆ. ಆಮೇಲೆ ಒಂದು ಮಾಕ್ ರಿಸಲ್ಟ್ ಮತ್ತೆ ಫರ್ದರ್ ಏನಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ನಿಮ್ದು ಮಾಕ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಅದು ಮಾಕ್ ರಿಸಲ್ಟ್ ಯೂಶಲಿ ಲೈಕ್ 3 ದಿನ ಆದ್ಮೇಲೆ ಬರುತ್ತೆ ನಿಮ್ದು ಆಪ್ಷನ್ ಎಂಟ್ರಿ ಮುಗ್ದಾದ್ಮೇಲೆ. ನೆಕ್ಸ್ಟ್ 3 ದಿನಕ್ಕೆ ನಿಮ್ದು ಫೈನಲ್ ರಿಯಲ್ ರಿಸಲ್ಟ್ ಬರುತ್ತೆ. ಓಕೆ, ಲೈಕ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದು ಆಗತ್ತೆ. ಸೊ ಇದು ಲಾಸ್ಟ್ ಇಯರ್ದಾಗಿತ್ತು. ಈ ವರ್ಷ ಲೈಕ್ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು ಅಥವಾ ಸೇಮು ಕೂಡ ಇರ್ಬೋದು ಟೈಮ್ ಪೀರಿಯಡ್ ಅಲ್ಲಿ. ಅದೇನಾಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತೆ ಫಸ್ಟ್ ನೆಕ್ಸ್ಟ್ ನಿಮ್ಗೆ ಮೇನ್ ಪ್ರಶ್ನೆ ಏನಿರ್ಬೋದಪ್ಪ ಅಂದ್ರೆ ಈ ವರ್ಷ ನಮ್ದು ಪ್ರೀ ರೌಂಡ್ ಆಗ್ಬೋದು ಅನ್ನೋದನ್ನ ಹೇಳೋದಾದ್ರೆ ನೆಕ್ಸ್ಟ್ ಒಂದು ಆಲ್ರೆಡಿ ಏನು ವೆರಿಫಿಕೇಶನ್ ಸ್ಲಿಪ್ ಬಂದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು 10 to 12 ಡೇಸ್ ಇದೊಂದು ಟೈಮ್ ಫ್ರೇಮ್ ಅಲ್ಲಿ ನೀವು ನಿಮ್ಮ ಲೈಕ್ ಒಂದು ಶೆಡ್ಯೂಲ್ ನ ಕೆಇ ಅವರು ರಿಲೀಸ್ ಮಾಡ್ಬೋದು ಅನ್ನೋದನ್ನ ಅನ್ಕೊಂಡಿದ್ದಾನೆ. ಸೊ ಮೋಸ್ಟ್ ಪ್ರಾಬ್ಲಿ ಇದೇ ಚಾನ್ಸಸ್ ಇರುತ್ತೆ. ಸೊ ಏನೇ ಶೆಡ್ಯೂಲ್ ರಿಲೀಸ್ ಆಗ್ಲಿ ನಮ್ದು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನಾವು ಲೈಕ್ ಬಂದ ತಕ್ಷಣ ಹಾಕಿರ್ತೇವೆ. ಸೊ ತಪ್ಪದೆ ಅಲ್ಲೂ ಕೂಡ ಜಾಯ್ನ್ ಹಾಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಿಮ್ ಕಾಲೇಜ್ ರಿಲೇಟೆಡ್ ಡೌಟ್ ಇರ್ಲಿ, KCET ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇರ್ಲಿ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದು ನಿಮ್ಗೆ ಎಲ್ಲಾ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೇವೆ.